ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 2022-23ನೇ ಸಾಲಿನ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಅಭ್ಯಾಸ ಪತ್ರಿಕೆಗಳಿದ್ದಾವೆ. ಇಲ್ಲಿ ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀನಿ ಕೀ ಆನ್ಸರ್ಸ್ದೊಂದಿಗೆ. ಸೊ ಎಲ್ಲ ವಿಷಯಗಳಲ್ಲಿನೂ ಕೂಡ ಇದೇ ತನ್ನಾಗಿರ್ತಕ್ಕಂಥ ನಾವು ಅಭ್ಯಾಸ ಪತ್ರಿಕೆ ಪ್ರಾಕ್ಟೀಸ್ ಪೇಪರ್ಗಳನ್ನು ಹಾಕಿದ್ದೀವಿ. ಹಿಂದಿನ ವಿಡಿಯೋ ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಪ್ಲೇಲಿಸ್ಟ್ ಲಿಂಕ್ ಇದೆ, 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಅಂತ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ನೋಡೋಣ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ, ಕೀ ಉತ್ತರಗಳು ಏನು ಅಂತ. ಮೊದಲ ವಿಭಾಗದಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಬಂತು. ಕುಶಾನ ರಾಜಮನೆತನದ ಸಂಸ್ಥಾಪಕ ಅಂತ ಕೇಳಿದ್ದಾರೆ. ಎ ಕನಿಷ್ಕ, ಬಿ ಕುಜಲ್ ಖಡ್ಪೀಸಸ್, ಸಿ ಕುಜಲ್ ವರ್ಮ, ಡಿ ವಿಮ್ ಖಡ್ಪೀಸಸ್ ಅಂತ ಇದೆ. ಸೊ ತಮಗೆ ಗೊತ್ತೇ ಇದೆ, ಕುಶಾನ ರಾಜಮನೆತನದ ಸಂಸ್ಥಾಪಕ ಕುಜಲ್ ಖಡ್ಪೀಸಸ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 2, ಭಾರತ ಕಂಡ ಮೊತ್ತ ಮೊದಲ ಸಾಮ್ರಾಜ್ಯ. ಎ ವರ್ಧನರು, ಬಿ ಗುಪ್ತರು, ಸಿ ಶಾತವಾಹನರು, ಡಿ ಮೌರ್ಯರು. ಸರಿಯಾದ ಉತ್ತರ ಇದೆ ಡಿ ಮೌರ್ಯರು ಅಂತಕ್ಕಂಥದ್ದು. ಪ್ರಶ್ನೆ 3, ಭಾರತದಲ್ಲಿ ಗಾಂಧಾರ ಶಿಲ್ಪಕಲೆಯು ಇವರಿಂದ ವಿಕಸಿತಗೊಂಡಿತು ಅಂತ ಕೇಳಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಗಾಂಧಾರ ವಿಕಸಿತ ಕಲೆ ಎಸ್ ಈ ರಾಜಮನೆತನದ ಅವಧಿಯಲ್ಲಿ ವಿಕಾಸ ಆಗಿತ್ತು. ಎ ಕುಶಾನರು, ಬಿ ಗುಪ್ತರು, ಸಿ ಶಾತವಾಹನರು, ಡಿ ಮೌರ್ಯರು. ಸರಿಯಾದ ಉತ್ತರ ಇದೆ ಎ ಕುಶಾನರು. ಪ್ರಶ್ನೆ 4, ಕಾಳಿದಾಸ ಮೇಘದೂತ ಬರೆದಿದ್ರೆ ಚರಕ ಸಂಹಿತೆ ಬರೆದವರು ಯಾರದ್ದು? ಓಕೆ, ಈ ಜೋಡಿ ತಪ್ಪಾಗಿದೆ. ಏಕೆಂದರೆ ಕಾಳಿದಾಸ ಮೇಘದೂತ ಬರೆದ್ರೆ ಇಲ್ಲಿ ಚರಕ ಬರಬೇಕು, ಅದನ್ನು ಚರಕ ಸಂಹಿತೆಯನ್ನು ಬರೆದಿರ್ತಕ್ಕಂಥವ್ರು. ಸೊ ಜೋಡಿ ತಪ್ಪಾಗಿ ಇರ್ತಕ್ಕಂಥದ್ದು. ಸೊ ಆದರೂ ನೆನಪಿಟ್ಕೊಡ್ರಿ, ಕಾಳಿದಾಸ ಬರೆದಿದ್ದು ಮೇಘದೂತ, ಚರಕ ಸಂಹಿತೆ ಬರೆದವರು ಚರಕ ಅಂತಲೂ ಕೂಡ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬಹುದು. ಮುಂದಿನ ಪ್ರಶ್ನೆ 5, ಪುಷ್ಯಭೂತಿಯು ಈ ಅಂಶದ ಸಂಸ್ಥಾಪಕ ಅಂತ ಕೇಳಿದಾರ. ಎ ಕುಶಾನರು, ಬಿ ವರ್ಧನರು, ಸಿ ಶಾತವಾಹನರು, ಡಿ ಮೌರ್ಯರು. ಪುಷ್ಯಭೂತಿ ಸ್ಥಾಪಿಸಿದ ಮನೆತನ ಅದು ವರ್ಧನರ ಮನೆತನ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 6, ಇವನಿಗೆ ತ್ರೈಸಮುದ್ರ ತೋಯ ಪಿತವಾಹನ, ಶಾತವಾಹನ, ಕುಲ ಯಶ ಪ್ರತಿಷ್ಠಾಪನಕರ ಅಂತಕ್ಕಂಥ ಬಿರುದುಗಳು ಈ ರಾಜನಿಗೆ ಇದ್ದವು. ಯಜ್ಞಶ್ರೀ ಶಾತಕರ್ಣ, ದುರ್ವಿನಿತ, ಗೌತಮಿ ಪುತ್ರ ಶಾತಕರ್ಣಿ, ಡಿ ಮಯೂರವರ್ಮ ಅಂತ ಇದೆ. ಸರಿಯಾದ ಉತ್ತರ ಬರ್ತದ ವಿದ್ಯಾರ್ಥಿಗಳೇ, ಆಯ್ಕೆ ಸಿ ಗೌತಮಿ ಪುತ್ರ ಶಾತಕರ್ಣಿ. ಈತನಿಗೆ ತ್ರೈಸಮುದ್ರ ತೋಯ ಪಿತವಾಹನ, ಶಾತವಾಹನ, ಕುಲ ಯಶ ಪ್ರತಿಷ್ಠಾಪನಕರ ಅಂತ ಬಿರುದುಗಳು ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ 7, ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯ ಅಂಶ ಇದಾಗಿದೆ. ಕಲ್ಯಾಣದ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕದಂಬರು. ಸರಿಯಾದ ಉತ್ತರ ಡಿ ಕದಂಬರು ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜಮನೆತನ ಆಗಿತ್ತು. 8ನೇ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ಪ್ರತಿಪಾದನೆಗಳಿದ್ದಾವೆ. ಹೇಳಿಕೆ ನೋಡೋಣ ಏನಿದೆ ಅಂತಂದರೆ, ಗಂಗರಾಜ ವಂಶದ ಉನ್ನತಿ ಮತ್ತು ಅವನತಿ ಕರ್ನಾಟಕದ ಇತಿಹಾಸದ ಆದಿಭಾಗದ ಒಂದು ಮುಖ್ಯ ಅಧ್ಯಾಯವಾಗಿದೆ. ಪ್ರತಿಪಾದನೆ, ಗಂಗ ವಂಶದ ಸಂಸ್ಥಾಪಕರು ತಮ್ಮನ್ನು ಇಕ್ಷ್ವಾಕು ವಂಶದವರೆಂದು ಹೇಳಿಕೊಂಡಿದ್ದಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಇಲ್ಲಿ ಹೇಳಿಕೆ ಮತ್ತು ಪ್ರತಿಪಾದನೆ ಎರಡೂ ಕೂಡ ಸರಿಯಾಗಿರ್ತವೆ. ಆಯ್ಕೆ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 9, ಹರ ಪಾರ್ವತೀಯವನ್ನ ರಚಿಸಿದವರು. ಅಂದರೆ ಹರ ಪಾರ್ವತಿ ಅಂತಕ್ಕಂಥ ಪುಸ್ತಕ ಇದೆ, ಇದನ್ನು ಯಾರು ರಚಿಸಿದ್ದಾರೆ ಅಂತ ಕೇಳಿದ್ದಾರೆ. ಎ ರವಿಕೀರ್ತಿ, ಬಿ ಶಿವಭಟ್ಟಾರಕ, ಸಿ ಅಕಳಂಕ, ಡಿ ವಿಜ್ಜಿಕ. ಹರ ಪಾರ್ವತಿಯ ಬರೆದವರು ಆಯ್ಕೆ ಬಿ ಶಿವಭಟ್ಟಾರಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 10, ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ದೃಶ್ಯವು ಇಲ್ಲಿನ ದೇವಾಲಯದ ಅತ್ಯುತ್ತಮ ಕಲಾಕೃತಿಯಾಗಿದೆ. ಎ ಮಹಾಬಲಿಪುರ, ಎಸ್ ಬಿ ಕಂಚಿ, ಸಿ ಬಾದಾಮಿ, ಡಿ ಕಲ್ಯಾಣ. ಅರ್ಜುನನ ತಪಸ್ಸು ಅಂತಕ್ಕಂಥ ಕೆತ್ತನೆಯ ದೃಶ್ಯ ಅದು ಮಹಾಬಲಿಪುರದಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮ ಕಲಾಕೃತಿ. ಆಯ್ಕೆ ಎ ಸರಿಯಾಗಿರ್ತಕ್ಕಂಥ ಉತ್ತರ ಅದ. ಪ್ರಶ್ನೆ 11, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ಯಾರು ಬರ್ತಾರೆ, ಲಾಸ್ಟಿಗೆ ಯಾರು ಬರ್ತಾರೆ ಅಂತಕ್ಕಂಥದ್ದು ನೋಡಿದರೆ ಆಯ್ಕೆ ಸಿ ಡಿ ಎ ಬಿ ಅಂತಕ್ಕಂಥದ್ದು ಫಸ್ಟ್ ಒನ್ ಏನಿದೆ ನೋಡಿ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ. ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸಬೇಕು. ಕನ್ನಡದ ಆದಿಕವಿ ಅಂತಲೂ ಕೂಡ ಹೇಳ್ತಾರೆ. ಎಸ್ ಗೊತ್ತಾಗಿರುವುದು, ಆದಿಕವಿ ಅಂದರೆ ರನ್ನ, ಪಂಪ, ಹೊನ್ನ, ಜನ್ನ. ಆಯ್ಕೆ ಬಿ ಪಂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 13, ಬೃಹದೀಶ್ವರ ದೇವಾಲಯ ಇವರ ಕೊಡುಗೆಯಾಗಿದೆ. ಎ ಗುಪ್ತರು, ಬಿ ಚೋಳರು, ಸಿ ಚಾಲುಕ್ಯರು, ಡಿ ಹೊಯ್ಸಳರು.
ಬೃಹದೀಶ್ವರ ದೇವಾಲಯವನ್ನು ಅದು ಚೋಳ ಮನೆತನದ ಅಮೋಘವಾಗಿರ್ತಕ್ಕಂಥ ಕೊಡುಗೆಯೇ ಆಗಿದೆ. ಪ್ರಶ್ನೆ 14, ಸಂವಿಧಾನದ 73ನೇ ಮತ್ತು 74ನೇ ತಿದ್ದುಪಡಿಗಳು ಜಾರಿಗೆ ಬಂದದ್ದು. ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತಂದ್ರೆ ಅದು ಸಿ 1993 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಗಳು 1993ರಲ್ಲಿ ಜಾರಿಗೆ ಆಗಿದ್ದಾವೆ. ಪ್ರಶ್ನೆ 15, ವಿಧಾನಸಭೆಯಲ್ಲಿ ಪಕ್ಷವೊಂದು ಬಹುಮತವನ್ನು ಸಾಬೀತುಪಡಿಸಿ ಆಡಳಿತದ ಕಡೆ ಗಮನ ಹರಿಸಿದರೆ ಆ ಪಕ್ಷವನ್ನು ಏನಂತ ಕರೀತಾರೆ? ಇಲ್ಲೇ ಇದೆ, ಆಡಳಿತದ ಕಡೆಗೆ ಗಮನ ಹರಿಸುವ ಪಕ್ಷ ಅಂದ್ರೆ ಅದು ಆಡಳಿತ ಪಕ್ಷನೇ ಆಗ್ತದೆ. ಡಿ ಉತ್ತರ ಸರಿಯಾಗಿರ್ತಕ್ಕಂಥದ್ದು. ಪ್ರಶ್ನೆ 16, ಪಾಲಿಕೆಯ ಕಾರ್ಯನಿರ್ವಹಣೆಯನ್ನು ನೋಡಿಕೊಳ್ಳುವವರು ಅಂತ ಕೇಳಿದ್ದಾರೆ. ಪಾಲಿಕೆಯ ಕಾರ್ಯನಿರ್ವಹಣಾಧಿಕಾರಿ, ಪಾಲಿಕೆಯ ಮೇಯರ್, ಪಾಲಿಕೆಯ ಆಡಳಿತಾಧಿಕಾರಿ, ಪಾಲಿಕೆಯ ಆಯುಕ್ತರು, ಡಿ ಪಾಲಿಕೆಯ ಆಯುಕ್ತರು ಅಂತಕ್ಕಂಥದ್ದು ಸರಿಯಾದ ಉತ್ತರ. 17ನೇ ಪ್ರಶ್ನೆ ಬಂತು, ಇದನ್ನು ಅಬಿಸಲ್ ಮೈದಾನ ಅಂತ ಕರೀತಾರೆ. ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು ಪ್ರದೇಶ, ಆಳಸಾಗರದ ಮೈದಾನ, ಸಾಗರದ ತಗ್ಗು, ಅಬಿಸಲ್ ಮೈದಾನ ಅಂತ ಕರೀತಕ್ಕಂಥದ್ದು ಆಳಸಾಗರದ ಮೈದಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 18, ಸೀತಸಾಗರ ಪ್ರವಾಹಕ್ಕೆ ಉತ್ತಮ ಉದಾಹರಣೆ ಕೇಳಿದ್ದಾರೆ. ಫಾಕ್ಲ್ಯಾಂಡ್, ಲಾಬ್ರಡಾರ್, ಬೆಂಗುಲಾ, ಬ್ರೆಜಿಲಾ ಪ್ರವಾಹ. ಸರಿಯಾದ ಉತ್ತರ ಬರ್ತದ ಲಾಬ್ರಡಾರ್ ಅಂತಕ್ಕಂಥದ್ದು ಸೀತಸಾಗರ ಪ್ರವಾಹಕ್ಕೆ ಉದಾಹರಣೆ ಆಗದ. ಪ್ರಶ್ನೆ 19, ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವೆ ಇರುವ ವೇಳೆಯ ಅಂತರ ಕೇಳಿದ್ದಾರೆ. 11 ಗಂಟೆ 26 ನಿಮಿಷ, 12 ಗಂಟೆ 26 ನಿಮಿಷ, 10 ಗಂಟೆ 26 ನಿಮಿಷ, 12 ಗಂಟೆ 5 ನಿಮಿಷ. ಸರಿಯಾದ ಉತ್ತರ 12 ಗಂಟೆ 26 ನಿಮಿಷ ಅಂತಕ್ಕಂಥದ್ದು ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವೆ ಇರುವ ವೇಳೆಯ ಎಸ್ ಅಂತರ. ಇದನ್ನು ಲೇಕ್ ಕಿಲ್ಲರ್ ಅಂತ ಕರೀತಾರೆ. ಲೇಕ್ ಕಿಲ್ಲರ್, ಎಸ್, ಲೇಕ್ ಕಿಲ್ಲರ್ ಅಂದರೆ ಸಮುದ್ರ ಕೊಲ್ಲೋದು ಅಲ್ಲ. ಸರಿಯಾದ ಉತ್ತರ ಸಿ, ಆಮ್ಲೀಯ ಮಳೆಯನ್ನು ಲೇಕ್ ಕಿಲ್ಲರ್ ಅಂತ ಕರೀತಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳಿಗೆ ನಿಮ್ಮ ಪಠ್ಯಪುಸ್ತಕ ಅಥವಾ ಕಲಿಕಾ ಚೇತರಿಕೆಯ ಪುಸ್ತಕದಿಂದ ಉತ್ತರಗಳನ್ನು ಕೊಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ನಾವುಗಳು ಕೂಡ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಪ್ರಶ್ನೆಗಳನ್ನೇ ಉತ್ತರ ಹಾಕ್ತೀವಿ. ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿ, ಅಥವಾ ಕನಿಷ್ಕ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಂದ ಎಲ್ಲಿಯವರೆಗೆ ಹರಡಿತ್ತು. 22, ರಾಷ್ಟ್ರಕೂಟ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಎರಡಕ್ಕೂ ಪ್ರೋತ್ಸಾಹ ನೀಡಿದ್ದರು ಹೇಗೆ, ಅಥವಾ ಭೂಮಿಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ 3 ನೈಸರ್ಗಿಕ ವಿಕೋಪಗಳನ್ನು ಕುರಿತು ಬರೆಯಿರಿ. ಪ್ರಶ್ನೆ 23, ಹೊಯ್ಸಳರು ಸಾಹಿತ್ಯಕ್ಕೆ ಯಾವ ಪ್ರೋತ್ಸಾಹ ನೀಡಿದ್ದರು ಎಂಬುದನ್ನು ತಿಳಿಸಿ, ಅಥವಾ ಮಹಾನಗರ ಪಾಲಿಕೆಯಿಂದ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ದೊರೆಯುತ್ತವೆ. ಪ್ರಶ್ನೆ 24, ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಾಯಿ ಸಮಿತಿಗಳನ್ನು ರಚಿಸಿಕೊಳ್ಳುವ ಅವಶ್ಯಕತೆಯನ್ನು ತಿಳಿಸಿ, ಅಥವಾ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಕಾರ್ಯಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 25, ಸಾಗರವನ್ನು ನಾವು ಏಕೆ ಸಂರಕ್ಷಿಸಬೇಕು, ಅಥವಾ ಈ ಚಿತ್ರದಲ್ಲಿ ಕಂಡು ಬಂದಿರತಕ್ಕಂಥ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಹೆಸರಿಸಲಿಕ್ಕೆ ಹೇಳಿದ್ದಾರೆ. 26, ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸಿ, ಅಥವಾ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಬರೆಯಿರಿ. 27, ಚಾಲುಕ್ಯರು ಸಾಹಿತ್ಯ ಪ್ರಿಯರು ಎನ್ನುವುದನ್ನು ಉದಾಹರಣೆ ಸಹಿತ ವಿವರಿಸಿ, ಅಥವಾ ಜಲಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು. ಕಡೆ ಪ್ರಶ್ನೆ, ಭಾರತದ ಭೂಪಟದಲ್ಲಿ ಬರೆಯಬೇಕು. ಭಾರತದ ಭೂಪಟ ರಚಿಸಬೇಕು. ಅದರಲ್ಲಿ ತಲಕಾಡು, ಮಾನ್ಯಖೇಟ ಬನವಾಸಿಗಳನ್ನು ಗುರುತಿಸಬೇಕು, ಅಥವಾ ಭಾರತದ ನಕ್ಷೆ ಬರೆದು ಅದರಲ್ಲಿ ಮಹಾಬಲಿಪುರಂ, ಎಲ್ಲೋರ, ಕಾರ್ಲೆಗಳನ್ನು ಗುರುತಿಸಲಿಕ್ಕೆ ಕೂಡ ತಮಗೇನು ಮಾಡಿದ್ದಾರೆ ಕೇಳಿದ್ದಾರೆ. ಇಷ್ಟಿತ್ತು ಸಮಾಜ ವಿಜ್ಞಾನದ ಅಭ್ಯಾಸ ಪತ್ರಿಕೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ